ನನ್ನ ಹೆಸರು ತೇಜಸ್ವಿ ಕೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಮಾದರಿಯ ಹೆಸರು ಚಲನೆಗಳು. ಚಲನೆಗಳಲ್ಲಿ 3 ವಿಧ: ನೇರ ಚಲನೆ ಮತ್ತು ವೃತ್ತೀಯ ಚಲನೆ ಮತ್ತು ಆವರ್ತಕ ಚಲನೆ. ನೇರ ಪಥದಲ್ಲಿ ಚಲಿಸುವ ವಸ್ತುವಿನ ಚಲನೆಯನ್ನು ನೇರ ಚಲನೆ ಎನ್ನುತ್ತೇವೆ. ನೇರ ಚಲನೆಗೆ ಉದಾಹರಣೆ ನೇರ ರಸ್ತೆಯಲ್ಲಿರುವ ಈ ಕಾರು. ನಂತರ ವೃತ್ತೀಯ ಚಲನೆ ವೃತ್ತದ ಚಲನೆಯಲ್ಲಿ ತಿರುಗುವ ಚಲನೆಯನ್ನು ವೃತ್ತೀಯ ಚಲನೆ ಎನ್ನುವರು. ನಂತರ ಆವರ್ತಕ ಚಲನೆಗೆ ಈ ಜೋಕಾಲಿ ಮತ್ತು ಲೋಲಕ ಮತ್ತು ತುಕ್ಕುಬಂಡಿ. ನನ್ನ ಹೆಸರು ಉಮಾಶಂಕರ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಮಾದರಿ ವಾಹಕಗಳು ಮತ್ತು ಅವಾಹಕಗಳು. ಸೀಸದ ಕಡ್ಡಿಯಿಂದ ವಿದ್ಯುತ್ ಹರಿಯುತ್ತದೆ. ಅದು ವಾಹಕ. ಮರದ ತುಂಡಿನಿಂದ ವಿದ್ಯುತ್ ಹರಿಯುವುದಿಲ್ಲ, ಅದು ಯಾಕೆಂದರೆ ಅದು ಅವಾಹಕ. ಬ್ಲೇಡಿನಲ್ಲಿ ವಿದ್ಯುತ್ ಹರಿಯುತ್ತದೆ, ಅದು ಯಾಕೆಂದರೆ ವಾಹಕ. ಪ್ಲಾಸ್ಟಿಕ್ನ ಮುಚ್ಚಳದಲ್ಲಿ ವಿದ್ಯುತ್ ಹರಿಯುವುದಿಲ್ಲ, ಯಾಕೆಂದರೆ ಅದು ಅವಾಹಕ. ಕಬ್ಬಿಣದ ಬಳೆಯಲ್ಲಿ ವಿದ್ಯುತ್ ಹರಿಯುತ್ತದೆ, ಯಾಕೆಂದರೆ ಅದು ವಾಹಕ. ಪೇಪರ್ನ ಬೆರಳಿನಲ್ಲಿ ವಿದ್ಯುತ್ ಹರಿಯುವುದಿಲ್ಲ, ಅದು ಯಾಕೆಂದರೆ ಅವಾಹಕ. ತಾಮ್ರದ ತಂತಿಯಲ್ಲಿ ವಿದ್ಯುತ್ ಹರಿಯುತ್ತದೆ, ಅದು ಯಾಕೆಂದರೆ ವಾಹಕ. ರಬ್ಬರ್ನಲ್ಲಿ ವಿದ್ಯುತ್ ಹರಿಯುವುದಿಲ್ಲ, ಅದು ಯಾಕೆಂದರೆ ಅವಾಹಕ. ಗಾಜಿನ ಬಳೆಯಲ್ಲಿ ವಿದ್ಯುತ್ ಹರಿಯುವುದಿಲ್ಲ, ಅದು ಯಾಕೆಂದರೆ ಅವಾಹಕ. ನನ್ನ ಹೆಸರು ತೇಜಸ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ದೊಡ್ಗುಣಿ. ನಾನು ಹೇಳುತ್ತಿರುವ ಪ್ರಾಜೆಕ್ಟ್ ಚಿಟ್ಟೆಯ ಜೀವನ ಚಕ್ರ. ಚಿಟ್ಟೆ ಮೊಟ್ಟೆಯನ್ನು ಇಡುತ್ತದೆ. ಮೊಟ್ಟೆಯಿಂದ ಕಂಬಳಿಹುಳು ಉತ್ಪನ್ನ ಆಗುತ್ತವೆ. ಕಂಬಳಿಹುಳು ಎಲೆಗಳನ್ನು ತಿಂದು ಪೊರೆಗಳನ್ನು ಬಿಡುತ್ತವೆ. ಆ ಪೊರೆಗಳಿಂದ ಚಿಟ್ಟೆಗಳು ಹುಟ್ಟುತ್ತವೆ. ನನಗೆ ಸಿಕ್ಕಿರುವ ಮಾದರಿ ಇಂಗ್ಲಿಷ್ ಅಂಕಿಗಳು, ಕನ್ನಡ ಅಂಕಿಗಳು, ರೋಮನ್ ಅಂಕಿಗಳು. ಇಂಗ್ಲಿಷ್ ಅಂಕಿಗಳು, ಕನ್ನಡ ಅಂಕಿಗಳು, ರೋಮನ್ ಅಂಕಿಗಳು. ಕನ್ನಡ ಅಂಕಿ, ಇಂಗ್ಲಿಷ್ ಅಂಕಿ, ರೋಮನ್ ಅಂಕಿ. ಕನ್ನಡ ಅಂಕಿ ಒಂದು ಇಂಗ್ಲಿಷ್ ಅಂಕಿ, 1 ಕನ್ನಡ ಅಂಕಿ, 1 ರೋಮನ್ ಅಂಕಿ, 2 ಇಂಗ್ಲಿಷ್ ಅಂಕಿ, 2 ಕನ್ನಡ ಅಂಕಿ, 2 ರೋಮನ್ ಅಂಕಿ, 3 ಇಂಗ್ಲಿಷ್ ಅಂಕಿ, 3 ಕನ್ನಡ ಅಂಕಿ, 3 ರೋಮನ್ ಅಂಕಿ, 4 ಇಂಗ್ಲಿಷ್ ಅಂಕಿ, 4 ಕನ್ನಡ ಅಂಕಿ, 4 ರೋಮನ್ ಅಂಕಿ, 5 ಇಂಗ್ಲಿಷ್ ಅಂಕಿ, 5 ಕನ್ನಡ ಅಂಕಿ, 5 ರೋಮನ್ ಅಂಕಿ, 6 ಇಂಗ್ಲಿಷ್ ಅಂಕಿ, 6 ಕನ್ನಡ ಅಂಕಿ, 6 ರೋಮನ್ ಅಂಕಿ, 7 ಇಂಗ್ಲಿಷ್ ಅಂಕಿ, 7 ಕನ್ನಡ ಅಂಕಿ, 7 ರೋಮನ್ ಅಂಕಿ, 8 ಇಂಗ್ಲಿಷ್ ಅಂಕಿ, 8 ಕನ್ನಡ ಅಂಕಿ, 8 ರೋಮನ್ ಅಂಕಿ, 9 ಇಂಗ್ಲಿಷ್ ಅಂಕಿ, 9 ಕನ್ನಡ ಅಂಕಿ, 9 ರೋಮನ್ ಅಂಕಿ, 10 ಇಂಗ್ಲಿಷ್ ಅಂಕಿ, 10 ಕನ್ನಡ ಅಂಕಿ, 10 ರೋಮನ್ ಅಂಕಿ. 50 ಇಂಗ್ಲಿಷ್ ಅಂಕಿ, 50 ಕನ್ನಡ ಅಂಕಿ, 50 ರೋಮನ್ ಅಂಕಿ, 100 ಇಂಗ್ಲಿಷ್ ಅಂಕಿ, 100 ಕನ್ನಡ ಅಂಕಿ, 100 ರೋಮನ್ ಅಂಕಿ. 1000 ಇಂಗ್ಲಿಷ್ ಅಂಕಿ, 1000 ಕನ್ನಡ ಅಂಕಿ, 1000 ರೋಮನ್ ಅಂಕಿ. ನನ್ನ ಹೆಸರು ತೇಜಸ್ವಿನಿ. ನನಗೆ ಬಂದಿರುವ ಮಾದರಿ ಒಂದು ಪೂರ್ಣ ವೃತ್ತ, 2 ಅರ್ಧ ವೃತ್ತ, 2 ಅರ್ಧ ವೃತ್ತ ಸೇರಿ ಒಂದು ಪೂರ್ಣ ವೃತ್ತ. ಆಯತ, ತ್ರಿಭುಜ, ಚೌಕ. ನನ್ನ ಹೆಸರು ಸುಚಿತ್ರ. ಇವೆರಡು ಲಂಬ ತ್ರಿಭುಜ, ಒಂದು ಸಮದ್ವಿಬಾಹು ತ್ರಿಭುಜ. ಇವೆಲ್ಲವೂ ಸೇರಿ ಒಂದು ಚೌಕ ಆಗಿದೆ. ನನ್ನ ಹೆಸರು ಸಿಂಧು. ನಾನು 6ನೇ ತರಗತಿಯನ್ನು ಓದುತ್ತಿದ್ದೇನೆ. ನನಗೆ ಬಂದಿರುವ ಮಾದರಿ ಧೂಮಪಾನದ ಬಗ್ಗೆ. ಧೂಮಪಾನ
ಧೂಮಪಾನದಲ್ಲಿ 75 ವಿಧಗಳಿರುತ್ತವೆ. ಅದರಲ್ಲಿ 55ರಷ್ಟು ಕ್ಯಾನ್ಸರ್ ಬರುವ ಧೂಮಪಾನಗಳಿರುತ್ತವೆ. ಧೂಮಪಾನವನ್ನು ಸೇವಿಸಬಾರದು. ಧೂಮಪಾನವನ್ನು ಸೇವಿಸಿದಾಗ ನಮ್ಮ ಹೃದಯದಲ್ಲಿ ಕಪ್ಪು ಗಾಳಿ ಉಂಟಾಗುತ್ತದೆ. ಅದರಿಂದ ನಮಗೆ ಹೃದಯಾಘಾತವೂ ಆಗಬಹುದು. ಮತ್ತು ಈ ಚಿತ್ರದಲ್ಲಿ ಕಾಣುವಂತೆ ಈ ಸೈಡಿನಲ್ಲಿ ಕಾಣುವಂತೆ ಇದು ಸಿಗರೇಟನ್ನು ಹಿಡಿದುಕೊಂಡು ತುಂಬ ಬಲಭಾಗದಲ್ಲಿ ತುಂಬ ಈ ಬಲಭಾಗದಲ್ಲಿ ತುಂಬ ಸ್ಯಾಡ್ ಆಗಿದೆ. ಇದು ಸಿಗರೇಟ್ ಇಟ್ಕೊಂಡು ಇದು ಬ್ಯಾಂಡೇಜ್ ಎಲ್ಲ ಹಾಕ್ಕೊಂಡು ಮುಖದಲ್ಲೆಲ್ಲ ಪಿಂಪಲ್ಸ್ ಬಂದ್ಬಿಟ್ಟು ಇದು ತುಂಬ ಸ್ಯಾಡ್ ಆಗಿದ್ಬಿಟ್ಟಿದೆ. ಈ ಕಡೆ ಸೈಡ್ ನೋಡಿದಾಗ ಇದು ಸಿಗರೇಟ್ ಸೇದಲೆ ತುಂಬ ಖುಷಿಯಾಗಿ ಪರಿಸರವಾಗಿ ಇದ್ದು ಪರಿಸರದ ಹತ್ರನೇ ಇದ್ದು ಸಿಗರೇಟ್ ಸೇದಲೆ ತುಂಬ ಚೆನ್ನಾಗಿ ಇದೆ. ಮೈಕ್ರೋಸ್ಕೋಪ್ ಎಂದರೆ ಕನ್ನಡದಲ್ಲಿ ಸೂಕ್ಷ್ಮದರ್ಶಕ ಯಂತ್ರ. ಹಾಗೆಂದರೆ ಇಲ್ಲಿಂದ ನೋಡಿದಾಗ ಇದು ಸಣ್ಣ ಎಲೆ. ಈ ಸಣ್ಣ ಎಲೆಯನ್ನು ಇದರ ಮುಂದೆ ಇಟ್ಟಾಗ ಇಲ್ಲಿಂದ ನೋಡಿದಾಗ ಅದರ ಮಧ್ಯೆ ಸಿರೆ ಮತ್ತು ಎಲ್ಲವೂ ಕಾಣುವುದು. ಫೋಟೋ ಅಂಡ್ ಸಿಂಥಸಿಸ್ ಅಂದರೆ ದ್ಯುತಿ ಸಂಶ್ಲೇಷಣ ಅಂದರೆ ಎಲೆಗಳು ಆಹಾರವನ್ನು ತಯಾರಿಸುವುದು. ಬೇರು ಖನಿಜ ಸಂಪನ್ಮೂಲಗಳು ಮತ್ತು ನೀರನ್ನು ಭೂಮಿಯ ಮೂಲಕ ಉತ್ಪಾದಿಸುತ್ತವೆ ಮತ್ತು ಅವುಗಳು ಎಲೆಗಳಿಗೆ ಕಾಂಡದ ಮೂಲಕ ಎಲೆಗಳಿಗೆ ಕಳುಹಿಸುತ್ತವೆ. ಅವು ಆಹಾರವನ್ನು ತಯಾರಿಸುತ್ತವೆ. ಸೂರ್ಯನ ಮೂಲಕ ಆಹಾರವನ್ನು ತಯಾರಿಸುತ್ತವೆ. ನನ್ನ ಹೆಸರು ರೋಹಿತ್ ಡಿಟಿ. ನಾನು 6ನೇ ತರಗತಿ ವಿದ್ಯಾರ್ಥಿ. ನನ್ನ ಶಾಲೆ ಹೆಸರು GHPS ದೊಡ್ಡಗುಣಿ. ನನಗೆ ಬಂದಿರುವ ಪ್ರಾಜೆಕ್ಟ್ ಮಳೆ ನೀರಿನ ಕೊಯ್ಲು. ನೀರನ್ನು ಮನೆ ಕೆಲಸಕ್ಕೆ ಬಳಸುತ್ತೇವೆ. ನನ್ನ ಹೆಸರು ಇಂಚರ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ದೊಡ್ಡಗುಣಿ. ನನಗೆ ಬಂದಿರುವ ಪ್ರಾಜೆಕ್ಟ್ ಗಾಳಿಯ ಒತ್ತಡದಿಂದ ನೀರು ಬರುವುದಿಲ್ಲ. ಗಾಳಿಯ ಒತ್ತಡ ಕಡಿಮೆಯಾದಾಗ ನೀರು ಬರುತ್ತವೆ. ನೀರು ಸರಾಗವಾಗಿ ಹರಿಯುತ್ತವೆ. ಇದು ಒಂದು ಪೂರ್ಣ ವೃತ್ತ. ಇದರಲ್ಲಿ ನಾನು 8 ಸಮಭಾಗವಾಗಿ ಮಾಡಿದ್ದೇನೆ. ಇದು 8ನೇ 1 ಭಾಗ, ಇದು 8ನೇ 2 ಭಾಗ, ಇದು 8ನೇ 3 ಭಾಗ, ಇದು 8ನೇ 4 ಭಾಗ, ಇದು 8ನೇ 5 ಭಾಗ, ಇದು 8ನೇ 6 ಭಾಗ, ಇದು 8ನೇ 7 ಭಾಗ, ಇದು 8ನೇ 8 ಭಾಗ. ಇದು ಒಂದು ಪೂರ್ಣವಾಗಿದೆ. ಇದು 6 ಭಾಗಗಳಿವೆ. ಇವುಗಳು 6 ಸಮಭಾಗಗಳಿವೆ. ಇವುಗಳನ್ನು ನಾನು ಒಂದು ಪೂರ್ಣ ವೃತ್ತವಾಗಿ ಜೋಡಿಸುತ್ತೇನೆ.
ಇದು 6ನೇ 1, ಇದು 6ನೇ 2, ಇದು 6ನೇ 3, ಇದು 6ನೇ 4, ಇದು 6ನೇ 5, ಇದು 6ನೇ 6. ಇದು ಒಂದು ಪೂರ್ಣ ವೃತ್ತವಾಗಿದೆ. ನನ್ನ ಹೆಸರು ನಯನ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GSPS ದೊಡ್ಡಗುಡಿ. ನನಗೆ ಬಂದಿರುವ ಪ್ರಾಜೆಕ್ಟ್ ವಾಟರ್ ಫಾಲ್ಸ್. ಗಾಳಿಗೆ ಒತ್ತಡವಿರುವುದರಿಂದ ನೀರು ಹರಿಯುತ್ತಿಲ್ಲ. ಇಲ್ಲಿ ಗಾಳಿಗೆ ಒತ್ತಡವಿದೆ, ಅದಕ್ಕೆ ನೀರು ಹರಿಯುತ್ತಿಲ್ಲ. ಇಲ್ಲಿ ಗಾಳಿ ನೀರು ಒತ್ತಡವಿಲ್ಲ, ಅದಕ್ಕೆ ಸರಾಗವಾಗಿ ಹರಿಯುತ್ತಿದೆ. ನನ್ನ ಹೆಸರು ತರುಣ್ ನಾಯಕ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಮಾದರಿ 3D ಹೋಲೋಗ್ರಾಮ್. ನಾನು ಒಂದು ಫೋನನ್ನು ತೆಗೆದುಕೊಂಡು ಒಂದು ಪಿಕ್ಚರ್ನ ಆನ್ ಮಾಡಿ ಇದರೊಳಗೆ ಇಡ್ತೀನಿ. ನನ್ನ ಹೆಸರು ಕಂಚಿರಾಯ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ದೊಡ್ಡಗುಡಿ. ನನಗೆ ಬಂದಿರುವ ಪ್ರಾಜೆಕ್ಟ್ ಅನುಪಾತ ಮತ್ತು ಸಮಾನುಪಾತ. ಅನುಪಾತ ಎಂದರೆ ಎರಡು ಪರಿಮಾಣಗಳನ್ನು ಹೋಲಿಕೆ ಭಾಗಾಕಾರ ವಿಧಾನದಿಂದ ಹೋಲಿಕೆ ಮಾಡುವುದಕ್ಕೆ ಅನುಪಾತ ಎನ್ನುವರು. ಮತ್ತು ಸಮಾನುಪಾತ ಎಂದರೆ ಎರಡು ಅನುಪಾತಗಳು ಸಮವಾಗಿದ್ದರೆ ಅಂತಹ ಅನುಪಾತಗಳನ್ನು ಸಮಾನುಪಾತ ಎನ್ನುವರು. ಮಾದರಿ ಇಲ್ಲಿ ಕಂದು ಬಣ್ಣದ ತ್ರಿಭುಜಗಳ ಸಂಖ್ಯೆ 5, ಒಟ್ಟು ತ್ರಿಭುಜಗಳ ಸಂಖ್ಯೆ 9. ಹಾಗಾಗಿ ಅದರ ಅನುಪಾತ 5:9. ಮತ್ತು ನೀಲಿ ಬಣ್ಣದ ತ್ರಿಭುಜಗಳ ಸಂಖ್ಯೆ 4, ಒಟ್ಟು ತ್ರಿಭುಜಗಳ ಸಂಖ್ಯೆ 9. ಹಾಗಾಗಿ ಅದರ ಅನುಪಾತ 4:9. ಮತ್ತು ಕಂದು ಬಣ್ಣದ ತ್ರಿಭುಜಗಳ ಸಂಖ್ಯೆ 5 ಮತ್ತು ನೀಲಿ ಬಣ್ಣದ ತ್ರಿಭುಜಗಳ ಸಂಖ್ಯೆ 4 ಮತ್ತು ಅದರ ಅನುಪಾತ 5:4. ಮತ್ತು ಇಲ್ಲಿ ನಕ್ಷತ್ರಗಳು. ನೀಲಿ ನಕ್ಷತ್ರಗಳ ಸಂಖ್ಯೆ 5, ಒಟ್ಟು ನಕ್ಷತ್ರಗಳ ಸಂಖ್ಯೆ 10. ಹಾಗಾಗಿ ಅದರ ಅನುಪಾತ 5:10.
ಕೇಸರಿ ಬಣ್ಣದ ತ್ರಿಭುಜಗಳು 5 ಮತ್ತು ಎಲ್ಲ ಬಣ್ಣದ ನಕ್ಷತ್ರಗಳ ಸಂಖ್ಯೆ 5, ಎಲ್ಲ ನಕ್ಷತ್ರಗಳ ಸಂಖ್ಯೆ 10. ಹಾಗಾಗಿ ಅದರ ಅನುಪಾತ 5:10. ಮತ್ತು ಕೇಸರಿ ಬಣ್ಣದ ನಕ್ಷತ್ರಗಳ ಸಂಖ್ಯೆ 5 ಮತ್ತು ನೀಲಿ ಬಣ್ಣದ ನಕ್ಷತ್ರಗಳ ಸಂಖ್ಯೆ 5. ಹಾಗಾಗಿ ಅದರ ಅನುಪಾತ 5:10. ನನ್ನ ಹೆಸರು ಕಂಚಿರಾಯ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಪ್ರಾಜೆಕ್ಟ್ ಗಣಿತದ ನಕ್ಷೆಗಳು. ರೇಖಾ ನಕ್ಷೆ, ಪೈ ನಕ್ಷೆ, ಸ್ತಂಭ ನಕ್ಷೆ. ನಮ್ಮ ಶಾಲೆಯ 2023-24ನೇ ಸಾಲಿನ ತರಗತಿವಾರು ಇರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ರೇಖಾ ನಕ್ಷೆಯಲ್ಲಿ ಚಿತ್ರಿಸಿದ್ದೇನೆ. ಮತ್ತು ಪೈ ನಕ್ಷೆ 2023-24ನೇ ಸಾಲಿನ ತರಗತಿವಾರು ವಿದ್ಯಾರ್ಥಿನಿಯರ ಸಂಖ್ಯೆಯನ್ನು ಪೈ ನಕ್ಷೆಯಲ್ಲಿ ಚಿತ್ರಿಸಿದ್ದೇನೆ. ಮತ್ತು ಸ್ತಂಭ ನಕ್ಷೆ ಭಾರತದ ಜನಸಂಖ್ಯೆಯನ್ನು ಸ್ತಂಭ ನಕ್ಷೆಯಲ್ಲಿ ಚಿತ್ರಿಸಿದ್ದೇನೆ. ನನ್ನ ಹೆಸರು ಲೋಕೇಶ್ವರಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHPS ದೊಡ್ಡಗುಣಿ. ವಿನ್ಯಾಸದ ಆಕೃತಿಗಳು: ಇದು ಮೊಲದ ಆಕೃತಿ, ನಾಯಿಯ ಆಕೃತಿ, ಹುಡುಗಿಯ ಆಕೃತಿ, ಬಾತುಕೋಳಿಯ ಆಕೃತಿ, ಹಸು ಆಕೃತಿ, ಕುದುರೆ ಆಕೃತಿ, ಮನೆ ಆಕೃತಿ. ಚಿತ್ರಗಳನ್ನು ರಚಿಸಬಹುದು, ಆಕೃತಿಗಳನ್ನು ರಚಿಸಬಹುದು. ಇದು ಸರಳ ರೇಖೆ, ತ್ರಿಭುಜ, ಆಯತ, ಚೌಕ, ನನ್ನ ಹೆಸರು ಉಮಾಶಂಕರ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GHPS ದೊಡ್ಡಗುಣಿ. ಕಾಂತವು ವಾಹಕ ವಸ್ತುಗಳಿಗೆ ಆಕರ್ಷಿಸುತ್ತದೆ. ಭಿನ್ನ ವಾಹಕ ವಸ್ತು ಆದ್ದರಿಂದ ಯಾವುದೇ ಸಹಾಯವಿಲ್ಲದೆ ಕಾಂತಕ್ಕೆ ಆಕರ್ಷಿಸುತ್ತದೆ ಮೂಲಕ ನಿಂತುಕೊಳ್ಳುತ್ತೇವೆ. ನನ್ನ ಹೆಸರು ಉಮಾಶಂಕರ್. 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಾಂತವು ವಾಹಕ ವಸ್ತುಗಳನ್ನು ಆಕರ್ಷಿಸುತ್ತದೆ. ಭಿನ್ನ ವಾಹಕ ವಸ್ತು ಆದ್ದರಿಂದ ಯಾವುದೇ ಸಹಾಯವಿಲ್ಲದೆ ಕಾಂತಕ್ಕೆ ಆಕರ್ಷಿಸುವ ಮೂಲಕ ನಿಂತುಕೊಳ್ಳುತ್ತದೆ. ನನ್ನ ಹೆಸರು ಜೀವನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ದೊಡ್ಡಗುಣಿ. ನಾನು 24 ಗಂಟೆಯ ಗಡಿಯಾರವನ್ನು ತೋರಿಸುತ್ತೇನೆ. ದಿನಕ್ಕೆ 24 ಗಂಟೆ. ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ PM. ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 12 ಗಂಟೆವರೆಗೆ. ನನ್ನ ಹೆಸರು ಗೌರೀಶ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ 24 ಗಂಟೆ ಸಮಯವನ್ನು ತಿಳಿಸುತ್ತೇನೆ.
ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ AM. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ PM. ಮಧ್ಯಾಹ್ನ 1 ಗಂಟೆಗೆ ರೈಲ್ವೆ ಸಮಯದಲ್ಲಿ 13 ಗಂಟೆ ಎನ್ನುತ್ತೇವೆ. 2 ಗಂಟೆಗೆ ಮಧ್ಯಾಹ್ನ 2 ಗಂಟೆಗೆ ರೈಲ್ವೆ ಸಮಯದಲ್ಲಿ 14 ಗಂಟೆ ಎನ್ನುತ್ತೇವೆ. 3 ಗಂಟೆ ಮಧ್ಯಾಹ್ನ 3 ಗಂಟೆಗೆ 15 ಗಂಟೆ ಎನ್ನುತ್ತೇವೆ. ಸಂಜೆ 5 ಗಂಟೆಗೆ ರೈಲ್ವೆ ಸಮಯದಲ್ಲಿ 17 ಗಂಟೆ ಎನ್ನುತ್ತೇವೆ. ರಾತ್ರಿ 8 ಗಂಟೆಗೆ ರೈಲ್ವೆ ಸಮಯದಲ್ಲಿ 20 ಗಂಟೆ ಎನ್ನುತ್ತೇವೆ. ರಾತ್ರಿ 11 ಗಂಟೆಗೆ ರೈಲ್ವೆ ಸಮಯದಲ್ಲಿ 23 ಗಂಟೆ ಎನ್ನುತ್ತೇವೆ. ರಾತ್ರಿ 12 ಗಂಟೆಗೆ ರೈಲ್ವೆ ಸಮಯದಲ್ಲಿ 24 ಗಂಟೆ ಎನ್ನುತ್ತೇವೆ. ನೀರು ಸೋಸುವಿಕೆ